ಎಲ್ಲರಿಗೂ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 10ನೇ ತರಗತಿಯ ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ ಅನ್ನುವ ಒಂದು ಪಾಠವನ್ನ ಹೇಳ್ತಾ ಇದ್ದೀನಿ. ಅದರೊಳಗೆ ನಾನು ಅಂಕಗಣಿತದ ಮೂಲ ಪ್ರಮೇಯ ಅಥವಾ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅನ್ನೋ ಒಂದು ಟಾಪಿಕ್ ಅನ್ನ ಹೇಳ್ತಾ ಇದ್ದೀನಿ. ಹೌದಾ? ಯಾವ್ದು ಹಾಗಾದ್ರೆ ಹೇಳ್ರಿ? ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್. ವಾಸ್ತವ ಸಂಖ್ಯೆಗಳು ಅಥವಾ ಇದಕ್ಕೆ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ನಿಮಗೆ ಲಾಸ್ಟ್ ಟೈಮ್ ನಾನು ನಂಬರ್ಸ್ ಗಳ ಪರಿಚಯವನ್ನ ಲಾಸ್ಟ್ ಟೈಮ್ ಹೇಳಿದ್ದೆ. ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಂದ್ರೇನು, ಪೂರ್ಣಾಂಕಗಳಂದ್ರೇನು, ಪೂರ್ಣ ಸಂಖ್ಯೆಗಳಂದ್ರೇನು, ಹೌದಾ, ಭಾಗಲಬ್ಧ ಸಂಖ್ಯೆಗಳಂದ್ರೇನು, ಅಭಾಗಲಬ್ಧ ಸಂಖ್ಯೆಗಳಂದ್ರೇನು, ಅದ್ರ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಅದಾದ್ಮೇಲೆ ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಅಂದ್ರೆ ಇಂಡೈರೆಕ್ಟ್ ಆಗಿ ಅದು ಭಾಗಾಕಾರ ಮಾಡಿದ್ದನ್ನ ಯಾವ ರೀತಿ ನಾವು ತಾಳೆ ನೋಡುದು ಅದ್ರ ಮೇಲೆ ಡಿಪೆಂಡ್ ಆಗಿರುವಂತಹ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದ್ವಿ. ಇಲ್ಲೇ ಈಗ ಅಂಕಗಣಿತದ ಮೂಲ ಪ್ರಮೇಯ ಬಹಳ ಈಸಿ ಇದೆ, ಏನು ಇಲ್ಲ. ಜಸ್ಟ್ ನೀವು ಅಪವರ್ತನಗಳಾಗಿ, ಅವಿಭಾಜ್ಯ ಅಪವರ್ತನಗಳಾಗಿ ಬರೆದ್ ಬಿಟ್ರೆ ಇವು ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗ್ತಾವ. ಹೌದಾ? ಅದ್ರೊಳಗೆ ನಾನು ಫಸ್ಟ್ ಒನ್ ಲಾಸ್ಟ್ ಟೈಮ್ ಅದನ್ನ ಸ್ವಲ್ಪ ಸ್ಟಾರ್ಟ್ ಮಾಡಿ ಬಿಟ್ಟಿದ್ದೆ. ಯಾವ್ದು ಹೇಳ್ರಿ? ಅಭ್ಯಾಸ 8.2. ಅಭ್ಯಾಸ 8.2 ಕರೆಕ್ಟಾ? ಸೊ ಅದರೊಳಗೆ ಏನಾಗಿದೆ, ಕ್ವಶನ್ ಓದ್ತೆ ನೋಡ್ರಿ. ಫಸ್ಟ್ ಒನ್, ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಇದೆ. ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಅಂದ್ರ ನಿಮಗ್ ಗೊತ್ತಿರ್ಬೇಕು, ಅವಿಭಾಜ್ಯ ಸಂಖ್ಯೆಗಳಂದ್ರ ಅವು ಯಾವುದೇ ಮಗ್ಗಿಯೊಳಗ ಬರಬಾರ್ದು. ಅಂದ್ರ ಒಂದು ಬಿಟ್ರ ಅದ್ರ ಮಗ್ಗಿ ಸಣ್ಣ ಮಗ್ಗಿಯೊಳಗ ಅಷ್ಟ ಬರ್ಬೇಕು. ಅಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಸೊ ಈಗ ಅಲ್ಲಿ ಫಸ್ಟ್ ಏನ್ ಕೊಟ್ಟಿದಾರ ನೋಡ್ರಿ. ಫಸ್ಟ್ 140 ಅಂತ ಕೊಟ್ಟಾರ. ಹೌದಾ? ಫಸ್ಟ್ ಒನ್. ಇದನ್ನ ನಾ ಏನ್ ಮಾಡ್ಬೇಕೀಗ? ಅವಿಭಾಜ್ಯ ಅಪವರ್ತನಗಳಾಗಿ ಬರಿಬೇಕು. ಫಸ್ಟ್ ನೋಡ್ರಿ, ಈ ರೀತಿ ಬರ್ಕೊಂಡು ಅಂದ್ರ ನಮಗ ಈಸಿ ಆಗ್ತೈತಿ. ಹೌದಾ? ಈಗ ನಾನು ಸ್ಟಾರ್ಟಿಂಗ್ 2ರಿಂದ ಬರ್ಕೋತೇನೆ. 2 7 14 0 ಆಯ್ತು. ಹೌದಾ? ನೆಕ್ಸ್ಟ್ ಇನ್ನು 2ರಿಂದ ನಾವು ಗೊತ್ತಾಗ್ತೈತಿ ನಮ್ಗಿದ. ಹೌದಾ? 2 3 6. ಹೌದಾ? 1 ಉಳಿತು 10 ಆಯ್ತು. 2 5 10 ಆಯ್ತು. ಹೌದಾ? ನೆಕ್ಸ್ಟ್ ಈಗ ನೋಡ್ರಿ, ಈಗ ಇದನ್ನ 5 ಬಂದಿದೆಯಲ್ಲ, ನಮಗೆ ಇದು 2ರಿಂದ ಮಾಡ್ಲಿಕ್ಕಂತೂ ಬರುದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬರುವಂತಹ ಅವಿಭಾಜ್ಯ ಸಂಖ್ಯೆ ಯಾವ್ದು ನಮಗ್ ಹೇಳ್ರಿ? 3 ಬರ್ತೈತಿ. ಬಟ್ ಅಲ್ಲಿ 3ರಿಂದ ಇದು ಕಟ್ತಾ ಹೋಗುದಿಲ್ಲ. 3 ಒಂದ್ಲೆ 3, ಇಲ್ಲಿ 5 ಏನಾಗ್ಬಿಡ್ತೈತಿ? ಉಳಿದ್ ಬಿಡ್ತೈತಿ. ಹೌದಾ? ಸೊ ಅದ್ರ ನೆಕ್ಸ್ಟ್ ಬರ್ತಕ್ಕಂತಹ ಅವಿಭಾಜ್ಯ ಸಂಖ್ಯೆ ಯಾವ್ದು ಹೇಳ್ರಿ? 5. ಹೌದಾ? ಸೊ 5 7 35. ಅದನ್ನ 7 ಒಂದ್ಲೆ 7. ಈ ರೀತಿ 142 ಇಲ್ಲಿ 1 ಬರೋವರೆಗೂ ನಾವು ಅದನ್ನ ಅವಿಭಾಜ್ಯ ಅಪವರ್ತನಗಳಾಗಿ ವಿಭಾಗಿಸ್ಕೊಂತ ಅಥವಾ ಡಿವೈಡ್ ಮಾಡ್ಕೊಂತ ನಾವು ಬರ್ಬೇಕು. ಅವ್ರು ಹೇಳಿದ್ದಂದ್ರೆ ಏನಂದ್ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಪರಿವರ್ತಿಸಿ ಅಂತ ಹೇಳಿದಾರೆ. ಸೊ ಅದನ್ನ ಯಾವ ರೀತಿ ಬರಿಬೇಕಂದ್ರ 140 ಇಸ್ ಈಕ್ವಲ್ ಟು ಇಲ್ಲಿ ಇರ್ತಕ್ಕಂಥವನ್ನೆಲ್ಲ ಇಂಟು ಮಾಡಿ ಇಲ್ಲಿ ಬರಿಬೇಕು. 2 ಇಂಟು 2 ಇಂಟು 5 ಇಂಟು 7. ಹೌದಾ? ನೀವು ಈ ರೀತಿ ಬರೆದ್ರು ಓಕೆ. ಅಥವಾ ಇದನ್ನ ನೀವು 140 ಇಸ್ ಈಕ್ವಲ್ ಟು 2 ಸ್ಕ್ವೇರ್, ಇಲ್ಲ 2 ಸ್ಕ್ವೇರ್, 2 ಬರೆಯೋ ಬದ್ಲಿ ನಾನು ಇದನ್ನ 2 ಸ್ಕ್ವೇರ್ ಅಂತ ಬರದೆ ಅದಾದ್ಮೇಲೆ ಇದನ್ನ 5 ಇಂಟು 7 ಅಂತಾನು ಬರೀಬಹುದು. ಈ ರೀತಿ 140 ನಾವು ಅದರ ಅವಿಭಾಜ್ಯ ಅಪವರ್ತನಗಳಾಗಿ ಬರಿಬೇಕಂದ್ರ ಈ ರೀತಿ ಬರಿಬೇಕು. ಹೌದಾ? ಗೊತ್ತಾಯ್ತು ಈಗ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಯಾವ ಸಂಖ್ಯೆ ಇದೆ ನೋಡ್ರಿ? ನೆಕ್ಸ್ಟ್ 156 ಇದೆ. ಸೆಕೆಂಡ್ ಒನ್ ಏನಿದೆ ಹೇಳ್ರಿ? 156 ಇದೆ. ಹೌದಾ? 156 ಇದೆ. ಇದನ್ನ ನೋಡ್ರಿ ಅವಿಭಾಜ್ಯ ಅಪವರ್ತನಗಳಾಗಿ ವಿಭಾಗಿಸೋಣಂತ. ಸ್ಟಾರ್ಟಿಂಗ್ ನಾವು 2ರಿಂದನ ತಗೋಬೇಕು. ಅದ್ರಾಗ ಇಲ್ಲ ಅಂದಾಗ ನಾವು ನೆಕ್ಸ್ಟ್ 3ರಿಂದ ತಗೋಬಹುದು. ಸೊ ಈಗ 2ರಿಂದ ಗೊತ್ತಾಗ್ತದೆ ನಮ್ಗಿದು. ಹೌದಾ? 2 ಒಂದ್ಲೆ ಸಾರಿ ಇಲ್ಲೇ ಏನಾಗತ್ತ 15 ಇರೋದ್ರಿಂದ 2 7 14. ಹೌದಾ? 1 ಉಳಿತು 16 ಆಯ್ತು. 2 8 16 ಆಯ್ತು. ಇಲ್ಲಿ 8 ಇರೋದ್ರಿಂದ ಮತ್ತಿದು 2ರಿಂದನ ನಮಗ ಭಾಗ ಆಗ್ತೈತಿ. ಹೌದಾ? 2 2 3 6 1 ಉಳಿತು 2 9
18 ಆಯ್ತು. ಹೌದಾ? ಇನ್ ಮೇಲೆ ನೋಡ್ರಿ ಇಲ್ಲಿ 9 ಇರೋದ್ರಿಂದ ಇದು 2ರಿಂದ ನಮಗ ಭಾಗಾಕಾರ ಆಗುದಿಲ್ಲ. ಇದ್ರ ನೆಕ್ಸ್ಟ್ ಬರುವಂತಹ ಯಾವ್ದದು ಪ್ರೈಮ್ ನಂಬರ್ಸ್ ಅಂದ್ರ ಅವಿಭಾಜ್ಯ ಸಂಖ್ಯೆಗಳಂದ್ರ ಯಾವ ಹೇಳ್ರಿ? ಇದ 3. ಹೌದಾ? 3 ಒಂದ್ಲೆ 3 ಮೂರ್ಲೆ 9 ಆಯ್ತು. ಹೌದಾ? ಅದಾದ್ಮೇಲೆ ನೋಡ್ರಿ ಇಲ್ಲಿ 13 ಯಾವುದೇ ಮಗ್ಗಿ ಒಳಗಿಲ್ಲ ನಮಗೆ. ನೆಕ್ಸ್ಟ್ 4 ಮಗ್ಗಿ ಅದು ಅಂತೂ ಅವಿಭಾಜ್ಯ ಸಂಖ್ಯೆ ಅಲ್ಲ. ಅಥವಾ 5 ತಗೋತೀರಿ ಅದ್ರೊಳಗು 13 ಇಲ್ಲ. ಹೌದಾ? ಆಮೇಲೆ ಅದನ್ನ ಬಿಟ್ರೆ ನಮಗ ಅವಿಭಾಜ್ಯ ಸಂಖ್ಯೆ ಯಾವ್ದು ಬರ್ತೈತಿ ಹೇಳ್ರಿ? 7 ಬರ್ತೈತಿ, ಅದ್ರೊಳಗೂ ಇಲ್ಲ. ಅದ್ರ ನೆಕ್ಸ್ಟ್ ಬರೋದು 11 ಬರ್ತೈತಿ, 11ರೊಳಗೂ 13 ಇಲ್ಲ. ಸೊ ನಾವೇನ್ ಮಾಡ್ಬೇಕೀಗ? ಡೈರೆಕ್ಟ್ 13 ಮಗ್ಗಿನ ತಗೋಬೇಕು. ಸೊ 13 ಒಂದ್ಲೆ 13. ಹೌದಾ? ಇದನ್ನ ನಾ ಯಾವ ರೀತಿ ಬರೀತೆ ನೋಡ್ರಿ ಇಲ್ಲಿ? 156 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 13. ಹೌದಾ? ನೀವು ಈ ರೀತಿ ಬರೆದ್ರು ಓಕೆ, ಅಥವಾ ನೀವು ಹಿಂಗ ಬರಿಬೇಕಂತೇನಿಲ್ಲ. ಇಲ್ಲಿ ಈಗ ನಾನೇನ್ ಇದನ್ನ ಸ್ಕ್ವೇರ್ ಮಾಡಿ ಬರೀತೇನಲ್ಲ, ಅದೇನ್ ಬರೆಯುವಂತಹ ನೆಸೆಸಿಟಿ ಇಲ್ಲ. ಆದ್ರೂ ಬರದ್ರ ಚಲೋ. ಸ್ವಲ್ಪ ಇಲ್ಲ ನಿಮ್ಗೆ ಇಷ್ಟ ಇತ್ತಪ್ಪ ಅಂದ್ರೆ ಓಕೆ, ಏನ್ ತೊಂದ್ರೆ ಇಲ್ಲ. ಹೌದಾ? ಸೊ 156 ಇಸ್ ಈಕ್ವಲ್ ಟು 2 ಸ್ಕ್ವೇರ್, ಯಾಕಂದ್ರೆ 2 ಇರೋದು 2 ಸಲ ಇದಾವು. ಅದಾದ್ಮೇಲೆ 3 ಒಂದೇ ಸಲ ಇದೆ. ಅದ ನೆಕ್ಸ್ಟ್ 13 ಅಂತ ಇದೆ. ಸೊ 156 ಅನ್ನ ಅದರ ಅವಿಭಾಜ್ಯ ಅಪವರ್ತನಗಳಾಗಿ ಬರೆದಾಗ ನಮಗ ಇಷ್ಟು ಸಿಗ್ತೈತಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಅನ್ನೋಕ್ಕಿಂತ ಇಲ್ಲೊಂದು ನಿಮಗ ಇದೇ ನಂಬರ್ಸ್ ಅನ್ನ ಹಾಕಿದ್ರೆ ಯಾವ ರೀತಿ ಅವಿಭಾಜ್ಯ ಸಂಖ್ಯೆಗಳು ಬರ್ತಾವು ನೋಡೋಣಂತ. ಸೊ ಇಲ್ಲಿ ಇದೇ ಇರ್ಲಿ ನಿಮ್ಗ, ಇದನ್ನ ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ. ಒಂದ್ ಸೆಕೆಂಡ್, ಇಲ್ಲೊಂದು ಸಿಮ್ಯುಲೇಷನ್ ಇದೆ ನೋಡ್ರಿ. ಹಾ, ಹೌದಾ? ಇಲ್ಲಿ ನೋಡ್ತಾ ಇದ್ದೀರಿ, ಅಲ್ಲೇ ನಾನು 140 ಅನ್ನ ಹಾಕಿದ್ದೆ. ಸೊ ಇಲ್ಲಿ ನಾನು ಇದನ್ನ ನಂಬರ್ ಅನ್ನ ಚೇಂಜ್ ಮಾಡ್ತೇನೆ. 140 ಇದ್ದದನ್ನ 156 ಮಾಡ್ತೇನೆ ನೋಡ್ರಿ. ಎಷ್ಟಾಗತ್ ನೋಡ್ರಿ? 156. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ನಾ ಯಾವ ರೀತಿ ಮಾಡಿದ್ದೇನೆ ಅದೇ ರೀತಿ ಬಂದಿದೆ. ಅಲ್ಲಿ ಆ ಸ್ಕ್ರೀನ್ ನೋಡ್ರಿ. 2 ಸ್ಕ್ವೇರ್ ಇಂಟು 3 ಇಂಟು 13 ಅಂತ ಬಂದಿದೆ ಅಲ್ಲೇ. ಹೌದಾ? ಅಂದ್ರೆ ನಾವು ಮಾಡಿದಂತ ಲೆಕ್ಕ ಕರೆಕ್ಟ್ ಇದೆ ಅಂತ ಅರ್ಥ ಇದೆ. ಅಂದ್ರೆ ಅದನ್ನ ಅಲ್ಲಿ ಏನಾಗಿದೆ ನಮಗ ಪ್ರೈಮ್ ನಂಬರ್ಸ್ ಗಳನ್ನ ಗುಣಲಬ್ಧವಾಗಿ ಬರೀಬೇಕು. ಈಗ 156 ಅನ್ನ ಈ ರೀತಿ ಬರದೆ. ಆಮೇಲೆ ನಿಮ್ಮ ಬುಕ್ ಒಳಗೆ ಇರ್ತಕ್ಕಂತ ಇನ್ನೊಂದು ಎಕ್ಸಾಂಪಲ್ ಬರೀತೇನೆ ನೋಡ್ರಿ. 3825 ಅಂತ ಇದೆ. ಹೌದಾ? 3825. ಹೌದಾ? ಅಲ್ಲಿ ನೋಡ್ರಿ 3 ಸ್ಕ್ವೇರ್ 5 ಸ್ಕ್ವೇರ್ 17 ಅಂತ ಇದೆ. ಹೌದಾ? 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಇಂಟು 17 ಅಂತ ಇದೆ. ಒಂದ್ಸಲ ಈಗ ಅಲ್ಲಿ ಬಂದಿದೆ, ಇಲ್ಲೊಂದ್ಸಲ ಚೆಕ್ ಮಾಡೋಣ. ಸ್ವಲ್ಪ ನಾನು ಬೋರ್ಡ್ ಮೇಲೆ ಬರೆಯೋದನ್ನ ನಿಮ್ಗೆ ಕಾಣಿಸ್ತಿದೆ ಅನ್ಕೊಂಡೇನಿ. ಹೌದಾ? ಇಲ್ಲಿ ನೋಡ್ರಿ 3825. ಹೌದಾ? 3825. ಇಲ್ಲಿ ನೋಡ್ರಿ ನಿಮಗ್ ಹೇಳಿದೆ ನಾನು ಸ್ಟಾರ್ಟಿಂಗ್ 2ರಿಂದ ತಗೋರಿ ಅಂತ ಹೇಳಿ. ಬಟ್ ಇಲ್ಲಿ 5 ಇರೋದ್ರಿಂದ ಇದು 2ರಿಂದ ಭಾಗಾಕಾರ ಆಗುದಿಲ್ಲ. ನಾವ್ 2ರಿಂದ ಭಾಗಾಕಾರ ಆಗ್ಬೇಕಂದ್ರೆ ನಮ್ ಕಂಡೀಷನ್ ಏನು? ಲಾಸ್ಟ್ ಸಂಖ್ಯೆ 0 ಇರ್ಬೇಕು, ಅಥವಾ 2 ಇರ್ಬೇಕು, ಅಥವಾ 4, 6, 8. ಲಾಸ್ಟ್ ಸಂಖ್ಯೆ ಇಷ್ಟಿತ್ತಂದ್ರ ಈ ಇಷ್ಟು ಸಂಖ್ಯೆ ಒಳಗ್ ಒಂದು ಸಂಖ್ಯೆ ಇದ್ರು ಅದು 2ರಿಂದ ಭಾಗಾಕಾರ ಆಗ್ತೈತಿ. ಬಟ್ ಇಲ್ಲಿ 5 ಇರೋದ್ರಿಂದ ಇದು 2ರಿಂದ ಭಾಗಾಕಾರ ಆಗುದಿಲ್ಲ. ಅವಾಗ ನೋಡ್ರಿ ಇಲ್ಲೇ 3 ತಗೋತೇನೆ ನಾನು. ಹೌದಾ? 3 ಒಂದ್ಲೆ ಕರೆಕ್ಟಾ? ಅದಾದ್ಮೇಲೆ 3 2 6. ಎಷ್ಟು ಉಳಿತು? 2 ಉಳಿತು. 3 7 21. ಅದಾದ್ಮೇಲೆ 1 ಉಳಿತು, 15 ಆಯ್ತು. 3 5 15 ಆಯ್ತು. ಹೌದಾ? ಈಗ ನೆಕ್ಸ್ಟ್ ನಾ ಮತ್ತೆ 3ರಿಂದ ತಗೋತೇನೆ ನೋಡ್ರಿ. 3 4 12. ಹೌದಾ? 3 2 6. 3 5 15 ಆಯ್ತು. ನೆಕ್ಸ್ಟ್ ಇದ್ರ ನೆಕ್ಸ್ಟ್ ಈಗ ನೋಡ್ರಿ ಮತ್ತ 3 ಮಗ್ಗಿ ತಗೊಂಡ್ರ ಬರುದಿಲ್ಲ. ಅದಾದ್ಮೇಲೆ ಬರ್ತಕ್ಕಂತ ಅವಿಭಾಜ್ಯ ಸಂಖ್ಯೆ ಯಾವ್ದು ನಮಗ? 5. ಹೌದಾ? 5 8 40. 5 5 25. ನೆಕ್ಸ್ಟ್ 5 1 5. 5 7 35. ಅದರ ನೆಕ್ಸ್ಟ್ ಬರೋದು 17. 17 1 17 ಅಂತ ಆಯ್ತು. ಸೊ ಇಲ್ಲಿ ಏನಾಗತ್ತ ನೋಡ್ರಿ, 3825 ಅದರ ಅವಿಭಾಜ್ಯ ಅಪವರ್ತನಗಳಾಗಿ ಬರೆದಾಗ ಎಷ್ಟಾಯ್ತು ನೋಡ್ರಿ? 3 ಇಂಟು 3 ಇಂಟು 5 ಇಂಟು 5 ಇಂಟು 17 ಅಂತ ಆಯ್ತು. ಹೌದಾ? ನಾ ಇದನ್ನ ಯಾವ ರೀತಿ ಬರೀಬಹುದು ಹೇಳ್ರಿ? 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಇಂಟು
17. ಹೌದಾ? ಅಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಒಳಗ ಎಷ್ಟು ಆನ್ಸರ್ ಬಂದಿದೆ? 3825 3 ಸ್ಕ್ವೇರ್ 5 ಸ್ಕ್ವೇರ್ 17 ಅಂತ ಬಂದಿದೆ. ಅಲ್ಲಿ ನೋಡ್ರಿ ಅಷ್ಟೇ ಬಂದಿದೆ, 3 ಸ್ಕ್ವೇರ್ 5 ಸ್ಕ್ವೇರ್ ಇಂಟು 17 ಅಂತ ಬಂದಿದೆ. ಹೌದಾ? ಅದು ಅದರದ್ದು ಪ್ರೈಮ್ ಪ್ರಾಡಕ್ಟ್ ಅಂದ್ರ ಅವಿಭಾಜ್ಯ ಅಪವರ್ತನಗಳಾಗಿ ಅದು ಪರಿವರ್ತಿಸ್ತೈತಿ. ಹೌದಾ? ಅಲ್ಲಿ ಇನ್ನೂ ಒಂದ್ ಸಂಖ್ಯೆ ಹಾಕ್ತೇನೆ ನೋಡ್ರಿ, ನಿಮ್ಮ ಬುಕ್ ಒಳಗಿರುವಂತಹದ್ದ 5005 ಇದೆ ನೋಡಿ. ಹೌದಾ? 5005 ಕಾಣಿಸ್ತಾ ಇದೆ ಅಲ್ಲಿ ನೋಡ್ರಿ. 5 ಇಂಟು 7 ಇಂಟು 11 ಇಂಟು 13 ಅಂದ್ರ 5005ರ ಅವಿಭಾಜ್ಯ ಅಪವರ್ತನಗಳವು 5 7 11 13. ಅರ್ಥ ಆಯ್ತಾ? ಅವನ್ನೆಲ್ಲ ನೀವ ಟ್ರೈ ಮಾಡ್ರಿ. ನಾನು ಜಸ್ಟ್ ನಿಮಗ ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದ್ದೇನೆ. ಈಸಿ ಇದಾವ ಯಾವ ರೀತಿ ನಾವು ಅವಿಭಾಜ್ಯ ಅಪವರ್ತನಗಳಾಗಿ ಇವನ್ನ ಬರ್ಕೋಬಹುದು ಅಂತ ಹೇಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಹಾಕೋಣ. ಯಾವ್ದಂದ್ರ 7429. ಹೌದಾ? ನೋಡ್ರಿ 7429 ಹಾಕಿದಾಗ ನಮಗ 17 19 23 ಅಂತ ಬಂತು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ನೋಡ್ರಿ, ಕೆಳಗೆ ನೀಡಿರುವ ಸೆಕೆಂಡ್ ಮೇನ್ ಇದು, ಫಸ್ಟ್ ಮೇನ್ ಮುಗೀತು. ಹೌದಾ? ಕ್ವಶನ್ ಓದ್ತೆ ನೋಡ್ರಿ. ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸಾಅ ಮತ್ತು ಮಸಾಗಳನ್ನು ಕಂಡುಹಿಡಿದು ಲಸಾ ಇಂಟು ಮಸಾ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. ಅಂದ್ರ ಅವ್ರು ಎರಡು ಸಂಖ್ಯೆಗಳನ್ನ ಕೊಟ್ಟಿದಾರು, ಅದ್ರದ್ದು ನಾವೇನ್ ಮಾಡ್ಬೇಕು, ಮಸಾ ಮತ್ತ ಲಸಾವನ್ನ ಕಂಡು ಹಿಡಿದು ಅವೆರಡು ಅಂದ್ರ ಅದಕ್ಕೊಂದು ಸೂತ್ರ ಐತಿ, ನಿಮಗ್ ಲಾಸ್ಟ್ ಟೈಮ್ ಬರ್ಸಿದ್ದೆ ನಾನು. ಲಸಾ ಇಂಟು ಮಸಾ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳು, ಅಥವಾ ಆ ಎರಡು ಸಂಖ್ಯೆಗಳು ಇಸ್ ಈಕ್ವಲ್ ಟು ಲಸಾ ಇಂಟು ಮಸಾ ಅಂತ ಹೇಳಿದ್ದೆ. ಸೊ ಅದ್ರೊಳಗ್ ನಾವು ಲಸಾ ಮತ್ತು ಮಸಾಗಳನ್ನ ಕಂಡು ಹಿಡಿದು ಆ ಸೂತ್ರದೊಳಗ ಹಾಕಿ ಅದು ಕರೆಕ್ಟ್ ಐತಿಲ್ಲೋ ಅಂದ್ರ ತಾಳೆಯನ್ನ ನೋಡ್ಬೇಕು. ಹೌದಾ? ಯಾವ ರೀತಿ ಅಂತ ನೋಡೋಣಂತ ಈಗ. ಫಸ್ಟ್ ಒನ್. ಹೌದಾ? ಫಸ್ಟ್ ಒನ್ ನೋಡ್ರಿ ಏನಿದೆ. ಫಸ್ಟ್ ಒನ್ 26 ಮತ್ತು 91 ಅಂತ ಇದೆ. ಹೌದಾ? ನಾವೀಗ ಇದನ್ನ ಫಸ್ಟ್ ಈಗ ಇದ್ದಾಗ ಅವಿಭಾಜ್ಯ ಅಪವರ್ತನಗಳಾಗಿ ಬರ್ಕೋಬೇಕು. ಸೊ ಇಲ್ಲಿ ನೋಡ್ರಿ 26 ಇದೆ. ಹೌದಾ? ಇದನ್ನ ನಾನು ಅವಿಭಾಜ್ಯ ಅಪವರ್ತನಗಳಾಗಿ ಬರೀರಿ ನೋಡೋಣ. 2 ಒಂದ್ಲೆ 2 ಮೂರ್ಲೆ 2 13ಲೆ 26. ಅದಾದ್ಮೇಲೆ ನೋಡ್ರಿ ನಮಗ 13 ಯಾವುದೇ ಮಗ್ಗಿ ಒಳಗ ಬರುವುದಿಲ್ಲ, ನಾವು ಡೈರೆಕ್ಟ್ ಅದನ್ನ 13ಅನ್ನ ತಗೋಬೇಕು. ಸೊ 13 ಒಂದ್ಲೆ 13 ಅಂದ್ರ 26ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವುದು ಹೇಳ್ರಿ? 2 ಮತ್ತು 13 ಅಂತ ಆಯ್ತು. ಅದ್ರ ನೆಕ್ಸ್ಟ್ ಇಲ್ಲಿ ನೋಡ್ರಿ 91ಅನ್ನ ತಗೋರಿ. ಹೌದಾ? 91 ನೋಡ್ರಿ ಈಗ ಇಲ್ಲಿ 1 ಇರೋದ್ರಿಂದ ಇದು 2ರಿಂದ ಭಾಗ ಆಗೋದಿಲ್ಲ. ಅದ್ರ ನೆಕ್ಸ್ಟ್ ನೋಡ್ರಿ 3ರಿಂದ ಸ್ವಲ್ಪ ನೋಡ್ರಿ, 3 ಮೂರ್ಲೆ 9, ಇಲ್ಲೊಂದು ಎಕ್ಸ್ಟ್ರಾ ಉಳಿತೈತಿ, ಇದು ಕೂಡ 3ರಿಂದ ಭಾಗಾಕಾರ ಆಗೋದಿಲ್ಲ. ಅದರ ನೆಕ್ಸ್ಟ್ ಬರ್ತಕ್ಕಂತ 5ರಿಂದನೂ ಇದು, ಯಾಕಂದ್ರೆ ಇಲ್ಲಿ ಲಾಸ್ಟ್ 1 ಇರೋದ್ರಿಂದ ಇದು 5ರಿಂದ ಭಾಗಾಕಾರ ಆಗೋದಿಲ್ಲ. ಸೊ ಡೈರೆಕ್ಟ್ ನಾ ಎಲ್ಲಿಗೆ ಹೋಗ್ತೇನೆ ಹೇಳ್ರಿ? 7 ಹೋಗ್ತೇನೆ. ಹೌದಾ? 7 ಒಂದ್ಲೆ 7. ಹೌದಾ? 2 ಉಳಿತು, 21 ಆಯ್ತು. 7 ಮೂರ್ಲೆ 21 ಆಯ್ತು. ನೆಕ್ಸ್ಟ್ ಇದು ಮತ್ತು ನಮ್ಗೆ ಏನಾಯ್ತು? 13 ಒಂದ್ಲೆ 13 ಆಯ್ತು. ಹೌದಾ? ಈಗ ನೋಡ್ರಿ 26ರ ಅವಿಭಾಜ್ಯ ಅಪವರ್ತನಗಳನ್ನ ಇಲ್ಲಿ ಬರೀರಿ. 2 ಇಂಟು 13. ಹೌದಾ? 2 ಇಂಟು 13. ಅದಾದ್ಮೇಲೆ 91 ಇಸ್ ಈಕ್ವಲ್ ಟು 7 ಇಂಟು 13. ಹೌದಾ? ಈಗ ಅವ್ರು ಏನ್ ಮಾಡಿದಾರೆ ಹೇಳ್ರಿ? ಈ ಎರಡು ಸಂಖ್ಯೆಗಳ ಮಸಾಅ ಮತ್ತು ಲಸಾಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಿದಾರು. ಸೊ ನಿಮಗ ಆಲ್ಮೋಸ್ಟ್ ಪ್ರೈಮರಿ ಒಳಗೆ ನೆನಪಿರ್ಬೋದು ಅಥವಾ ನೆನಪಿರ್ಲಿಕ್ಕಿಲ್ಲ. ಈಗ ನಾನು ಹೇಳ್ತೇನೆ ನೋಡ್ರಿ ಮಸಾ ಅನ್ನೋದನ್ನ. ಮಸಾ ಫಸ್ಟ್ ಯಾವ ರೀತಿ ಕಂಡು ಹಿಡಿಬೇಕಂತ ಹೇಳಿ. ಮಸಾ ಅಂದ್ರೇನು? ಮಹತ್ತಮ ಸಾಮಾನ್ಯ ಅಪವರ್ತನ. ಹೌದಾ? ಸೊ ಇಲ್ಲಿ ಏನಾಗ್ಬೇಕಂದ್ರ ಎರಡೂ ಕಡೆ ಈ ಅವಿಭಾಜ್ಯ ಅಪವರ್ತನಗಳನ್ನ ಸ್ವಲ್ಪ ನೋಡ್ರಿ. ಎರಡೂ ಕಡೆ ಇರುವಂತಹ ಕಾಮನ್ ಸಂಖ್ಯೆಯನ್ನ ಅಷ್ಟೇ ತಗೋಬೇಕು ಮಸಾ ಒಳಗ. ಅದಕ್ಕೆ ಅದು
ಮಹತ್ತಮ ಸಾಮಾನ್ಯ ಅಪವರ್ತನ ಅಥವಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಅಂದ್ರೆ ಹೈಯೆಸ್ಟ್ ಅಂದ್ರೆ ಇಲ್ಲಿ ಹೈಯೆಸ್ಟ್ ಅಂದ್ರೆ ಹೆಚ್ಚಿಗೆ ಇರ್ತಕ್ಕಂತ ಒಂದು ಸಾಮಾನ್ಯ ಅಪವರ್ತನವನ್ನ ಅದು ತಗೋತೈತಿ ಮಸ. ಇಲ್ಲಿ ನೋಡ್ರಿ 13 ಇದ್ರೊಳಗೂ ಇದೆ ಇದ್ರೊಳಗೂ ಇದೆ ಹೌದಾ. ಇಲ್ಲಿ ನೋಡ್ರಿ 7 ಇಲ್ಲಿದೆ ಇಲ್ಲಿಲ್ಲ, ಇಲ್ಲಿ 2 ಇಲ್ಲಿದೆ ಇಲ್ಲಿಲ್ಲ, ಅದನ್ನೇ ನಾವು ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ ಇದು ಮಸ ಒಳಗಷ್ಟೇ ಹೌದಾ. ಸೊ ಈಗ ನಾ ಏನ್ ಮಾಡ್ತೇನೆ ಹೇಳ್ರಿ, 13 ಇರೋದ್ರಿಂದ ಮಸ ಎಷ್ಟಾಯ್ತು 13 ಆಯ್ತು. ಅಂದ್ರ 26 ಮತ್ತ 91ರ ಮಸ ಎಷ್ಟಾಯ್ತು ನಮಗ 13 ಆಯ್ತು. ನಾ ಈ ಸಂಖ್ಯೆಗಳನ್ನ ತಗೊಳ್ಳುವಾಗ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ ಯಾವ ರೀತಿ ತಗೋತೇನೆ ಅಂತ ಹೇಳಿ ಹೌದಾ. ಈಗ ಮಸ ಮುಗೀತು. ಲಸ ಇಲ್ಲಿ ಏನಾಗತ್ತಂದ್ರ ಕಾಮನ್ ಇರುವಂತಹ ಒಂದು ಸಂಖ್ಯೆಯನ್ನ ತಗೋಬೇಕು ನಾವು ಹೌದಾ. ಕಾಮನ್ ಇರುವಂತಹ ಸಂಖ್ಯೆ ಯಾವ್ದಾತ್ ನಮಗಿಲ್ಲೇ 13 ಆಯ್ತು. ಇಂಟು ಏನ್ ಬಾಕಿವೆಲ್ಲ ಉಳಿದುವಲ್ಲ ಅವನ್ನೆಲ್ಲ ಬರೆದ್ ಬಿಡ್ಬೇಕಿಲ್ಲ ಲಸ ಒಳಗಷ್ಟೇ ಇದು ಹೌದಾ. ಲಘುತ್ತಮ ಸಾಮಾನ್ಯ ಅಪವರ್ತನ ಅಥವಾ LCM ಲೀಸ್ಟ್ ಕಾಮನ್ ಮಲ್ಟಿಪ್ಲೈಯರ್ ಹೌದಾ. ಸೊ ಇಲ್ಲಿ ಏನಾಗತ್ತೆ ನೋಡ್ರಿ 7 ಮತ್ತೆ 2 ಎಕ್ಸ್ಟ್ರಾ ಇರೋದ್ರಿಂದ ಅಂದ್ರೆ ಉಳಿದಿರುವುದನ್ನ ಅದನ್ನು ಕೂಡ ನಾವಿಲ್ಲಿ ಬರ್ಕೋಬೇಕು ಹೌದಾ. ಅದನ್ನು ಕೂಡ ನಾವಿಲ್ಲಿ ಬರ್ಕೋಬೇಕು. ಎಷ್ಟಾಯ್ತು ನೋಡ್ರಿ ಇದು 13 ಏಳೆ 91. ಅದಾದ್ಮೇಲೆ 91 ಎರಡ್ಲೆ ಎಷ್ಟಾಯ್ತು, ಒಂದ್ ಸೆಕೆಂಡ್, 91 ಎರಡ್ಲೆ 91 ಇಂಟು 2 ಮಾಡಿದ್ರ 182 ಆಯ್ತು ಹೌದಾ. ಅಂದ್ರ 26 ಮತ್ತ 91ರ ಲಸ ಎಷ್ಟಾಯ್ತು 182 ಆಯ್ತು. ಮಸ ಎಷ್ಟಾಯ್ತು 13 ಆಯ್ತು. ಇಲ್ಲಿಗೆ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ನಮಗ್ ಹೌದಾ. ನಾ ಸ್ವಲ್ಪ ಸೈಡಿಗೆ ಇಲ್ಲಿ ಲಸವನ್ನ ಬರ್ಕೊಂಡಿರ್ತೇನಿ. ಎಷ್ಟಾಯ್ತು 182. ಮಸ ಎಷ್ಟಾಯ್ತು 13 ಆಯ್ತು ಹೌದಾ. ಈಗ ನಾವೇನ್ ಮಾಡ್ಬೇಕು, ಅದರದ್ದು ಒಂದು ಸೂತ್ರ ಇದೆಯಲ್ಲ ಅದ್ರೊಳಗ್ ನಾವು ತಾಳೆಯನ್ನ ಹಾಕ್ಬೇಕು ಹೌದಾ. ಯಾವ ರೀತಿ ಇದೆ ಅಂತ ನೋಡೋಣ. ಅಲ್ಲಿ ಏನಿದೆ ಅದು ಸೂತ್ರ, ಲಸ ಇಂಟು ಮಸ ಇಸ್ ಈಕ್ವಲ್ ಟು ಎ ಇಂಟು ಬಿ ಹೌದಾ. ಎ ಇಂಟು ಬಿ ಅಂದ್ರ ಕೊಟ್ಟಿರುವಂತಹ ಆ ಎರಡು ಸಂಖ್ಯೆಗಳಿಗೆ ನಾವು ಎ ಇಂಟು ಬಿ ಅಂತೇವಿ. ಆ ಎರಡು ಸಂಖ್ಯೆಗಳ ಮಸ ಮತ್ತು ಲಸಕ ನಾವು ಇಲ್ಲಿ ಮಸ ಲಸವನ್ನ ಬರಿಬೇಕು ಹೌದಾ. ಈಗ ನಮಗ ಮಸ ಎಷ್ಟು ಬಂದಿದೆ 13 ಬಂದಿದೆ. ಇಂಟು ಎಷ್ಟು ಬಂದಿದೆ ಇದು 182 ಬಂದಿದೆ. ಇಸ್ ಈಕ್ವಲ್ ಟು 26 ಇಂಟು 91 ಅಂತ ಇದೆ ಹೌದಾ. ಈಗ ನೋಡೋಣ ಸ್ವಲ್ಪ ಗುಣಾಕಾರ ಮಾಡಿ ಕರೆಕ್ಟ್ ಬರ್ತತಿಲ್ಲ ಅಂತ ಹೇಳಿ ಹೌದಾ. 182 ಇಂಟು 13 ಎಷ್ಟು ಬಂತು 2366 ಬಂತು ಹೌದಾ. 2366 ಬಂತು. ಅದೇ ರೀತಿ ಈಗ 26 ಇಂಟು 91 ಮಾಡ್ರಿ, 26 ಇಂಟು 96 ಇದು ಕೂಡ ನಮಗ 2366 ಬಂತು ಕರೆಕ್ಟಾ. ಅಂದಾಗ ನಮಗ ಲಸ ಇಂಟು ಮಸ ಇಸ್ ಈಕ್ವಲ್ ಟು ಎ ಇಂಟು ಬಿ ಸೂತ್ರದೊಳಗೆ ಹಾಕಿ ತಾಳೆ ನೋಡಿದಾಗ ನಾವು ಮಾಡಿರುವಂತಹ ಲೆಕ್ಕ ಅಂದ್ರ ಕಂಡು ಹಿಡಿಯುವಂತ ಲಸ ಮತ್ತು ಮಸಗಳು ಕರೆಕ್ಟ್ ಇದಾವಂತ ಅರ್ಥ ಹೌದಾ. ಈ ರೀತಿ ನಾವು ಈ ಸೂತ್ರದೊಳಗೆ ಹಾಕಿ ಇಲ್ಲಿ ಏನ್ ಮಾಡ್ಬೇಕು, ಲಸ ಮತ್ತು ಮಸಗಳನ್ನ ಕಂಡು ಹಿಡಿಬೇಕು. ಆಮೇಲೆ ನಿಮಗೆ ಎಕ್ಸಾಮ್ ಒಳಗೆ ಯಾವ ರೀತಿ ಕೊಡ್ತಾರಂದ್ರ ಇಲ್ಲೇ ಲಸಾನು ಕೊಟ್ಟಿರ್ತಾರ ಮಸವನ್ನು ಕೊಟ್ಟಿರ್ತಾರ. ಇಲ್ಲಿ ಏನಾಗಿರ್ತೈತಿ ಒಂದು ಸಂಖ್ಯೆಯನ್ನ ಕೊಟ್ಟಿರೋದಿಲ್ಲ, ಆ ಸಂಖ್ಯೆಯನ್ನ ನೀವು ಕಂಡುಹಿಡಿಬೇಕು. ಅದು ಯಾವ ರೀತಿ ಅನ್ನೋದನ್ನ ಇದ್ರಾಗ ಒಂದಿಷ್ಟು ಎಕ್ಸಾಂಪಲ್ಸ್ ಗಳದಾವ್, ನಾನು ಮತ್ತೆ ಹೇಳ್ತೇನಂತ ಹೌದಾ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಹೇಳ್ರಿ, 510 ಹೌದಾ ಮತ್ತು 92 ಅಂತ ಇದೆ ಹೌದಾ. 510 ಮತ್ತು 92. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗ ಮಲ್ಟಿಪಲ್ ಚಾಯ್ಸ್ ಅನ್ನ ಕ್ವಶನ್ ಕೇಳ್ತೀನಿ. ಇನ್ನು ಟೈಮ್ ಇದ್ದಾಗ ಇದನ್ನ ನಾನು ನಿಮಗ ಕಂಟಿನ್ಯೂ ಮಾಡ್ತೇನೆ. ಅದು ಮಲ್ಟಿಪಲ್ ಚಾಯ್ಸ್ ನಮಗೇನಾಗುತ್ತೆ ಮತ್ತೆ ಲಾಸ್ಟಿಗೆ ಹರಿಬರಿ ಆಗ್ತೈತಿ ಹೌದಾ. ಸೊ ಮಲ್ಟಿಪಲ್ ಚಾಯ್ಸ್ ಅನ್ನ ನೋಡೋಣಂತ ಫಸ್ಟ್, ಆಮೇಲೆ ಈ ಪ್ರಾಬ್ಲಮ್ ಅನ್ನ ಕಂಟಿನ್ಯೂ ಮಾಡೋಣಂತ. ಎಲ್ಲಿದೆ ನೋಡ್ರಿ, ಹೌದಾ.
ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 10th, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಯುಕ್ಲಿಡ್ನ ಭಾಗಾಕಾರದ ಕ್ರಮವಿಧಿಯು ಈ ಕೆಳಗಿನ ಹೇಳಿಕೆಯನ್ನ ಪ್ರತಿನಿಧಿಸುತ್ತದೆ. ಈ ಕೆಳಗಿನ ಹೇಳಿಕೆಯನ್ನ ಪ್ರತಿನಿಧಿಸುತ್ತದೆ. ಆಪ್ಷನ್ ಎ, ಆರ್ ಈಸ್ ಗ್ರೇಟರ್ ದೆನ್ ಎ. ಆಪ್ಷನ್ ಬಿ, ಆರ್ ಈಸ್ ಲೆಸ್ ದೆನ್ ಎ. ಆಪ್ಷನ್ ಸಿ, ಆರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್, ಸಾರಿ 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಈಸ್ ಲೆಸ್ ದೆನ್ ಬಿ ಅಂತ ಇದೆ. ಆಪ್ಷನ್ ಡಿ, ಆರ್ ಈಸ್ ಗ್ರೇಟರ್ ದೆನ್ ಬಿ ಅಂತ ಇದೆ. ಹೌದಾ? ಸೊ ಹಾಗಾದ್ರೆ ಏನಿದೆ ನೋಡ್ರಿ, ಅದು ಯುಕ್ಲಿಡ್ನ ಭಾಗಾಕಾರದ ಕ್ರಮವಿಧಿ. ಈ ಕ್ವಶನ್ ನಿಮಗ ಎಕ್ಸಾಮ್ ಪರ್ಪಸ್ ಬಹಳ ಇಂಪಾರ್ಟೆಂಟ್, ಯಾಕಂದ್ರ ಬಹಳ ಸತಿ ಮಲ್ಟಿಪಲ್ ಚಾಯ್ಸ್ ಒಳಗ ಕೇಳಿದಾರ. ಹೌದಾ? ಸೊ 0 ಇಸ್ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ಇಲ್ಲಿ ನಮ್ಗೆ ಏನಾಗತ್ತಂದ್ರ 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಇಸ್ ಲೆಸ್ ದೆನ್ ಬಿ ಅಂತ ಆಗುತ್ತೆ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್, ಯಾವುದೇ ಧನ ಬೆಸ ಪೂರ್ಣಾಂಕವು ಈ ಕೆಳಗಿನ ರೂಪದಲ್ಲಿ ಇರುತ್ತದೆ. ಯಾವುದೇ ಧನ ಬೆಸ ಪೂರ್ಣಾಂಕವು ಈ ಕೆಳಗಿನ ರೂಪದಲ್ಲಿ ಇರುತ್ತದೆ. ಆಪ್ಷನ್ ಎ n+1, ಆಪ್ಷನ್ ಬಿ n, ಆಪ್ಷನ್ ಸಿ 2n, ಆಪ್ಷನ್ ಡಿ 2n+1 ಅಂತ ಇರುತ್ತೆ. ಹೌದಾ? ಸೊ ಹಾಗಾದ್ರೆ ನಮ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2n+1 ಅಂತ ಇರ್ತೈತಿ. ನಿಮ್ಗ ಈ ರೀತಿ ರಿಲೇಟೆಡ್ ಇರ್ತಕ್ಕಂತಹ ಪ್ರಾಬ್ಲಮ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗ ಸಾಲ್ವ್ ಮಾಡೇನಿ. ಹೌದಾ? ನೆಕ್ಸ್ಟ್, 26 ಮತ್ತು 91ರ ಮೋಸ. ಈಗಾದ್ರೂ ಆ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿದ್ರಿ. 26 ಮತ್ತು 91ರ ಮೋಸ. ಆಪ್ಷನ್ ಎ 15, ಆಪ್ಷನ್ ಬಿ 13, ಆಪ್ಷನ್ ಸಿ 19, ಆಪ್ಷನ್ ಡಿ 11 ಅಂತ ಇದೆ. ಹಾಗಾದ್ರೆ ಅದ್ರದ್ದು ಆನ್ಸರ್ ಯಾವ್ದು ಹೇಳ್ರಿ? ಇವಾಗಾದ್ರೂ ಮಾಡಿದ್ರಿ ನೀವು. ಹೌದಾ? ಹಾಗಾದ್ರೆ ಅದ್ರದ್ದು ಆಪ್ಷನ್ ಏನ್ ಹೇಳ್ರಿ ನಮಗ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 26 ಮತ್ತು 91ರ ಮೋಸ. ಹೌದಾ? ನೆಕ್ಸ್ಟ್, 9 ಮತ್ತು 25ರ ಮೋಸ. 9 ಮತ್ತು 25ರ ಮೋಸ ಎಷ್ಟಾಗ್ಬೋದು ನೋಡ್ರಿ? 9 ಮತ್ತು 25ರ ಮೋಸ. ಆಪ್ಷನ್ ಎ 8 ಇದೆ, ಆಪ್ಷನ್ ಬಿ 9, ಆಪ್ಷನ್ ಸಿ 25, ಆಪ್ಷನ್ ಡಿ 1 ಅಂತ ಇದೆ. ಹೌದಾ? ನಾನು ನಿಮಗ್ ಜಸ್ಟ್ ಇಲ್ಲೊಂದು ನಂದು ಬೋರ್ಡ್ ಮೇಲೆ ನೋಡಿದ್ರೆ ಗೊತ್ತಾಗ್ತದೆ ನಿಮಗ. ಈಗ 9 ಇದೆ. ಹೌದಾ? ಇದನ್ನ 3 3 3 1 ಅಂತ ಬರದೆ. ಅದಾದ್ಮೇಲೆ 25 ಇದೆ. ಹೌದಾ? 5 5 5 1 ಆಯ್ತು. ಹೌದಾ? ನಾನ್ ನಿಮಗೆ ಮೋಸವನ್ನ ಕಂಡು ಹಿಡಿಬೇಕಾದ್ರ ಕಾಮನ್ ಫ್ಯಾಕ್ಟರ್ ಅನ್ನ ತಕ್ಕೋರಿ ಅಂತ ಹೇಳಿದ್ದೆ. ಅಂದ್ರ ಎರಡೂ ಕಡೆ ಇರ್ಬೇಕಂತ ಹೇಳಿ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ 5, ಇಲ್ಲಿ ನೋಡಿದ್ರ 5 ಇದೆ, ಇಲ್ಲಿ ನೋಡಿದ್ರ 3 ಅಂತ ಇದೆ. ಇದ್ರೊಳಗೆ ಕಾಮನ್ ಬರ್ಲಿಲ್ಲ. ಅವಾಗ ಏನ್ ಮಾಡ್ಬೇಕು ಹೇಳ್ರಿ ನಾವು? ಕಾಮನ್ ಬರ್ಲಿಲ್ಲ ಅಂದ್ರ ಇಲ್ಲಿ ಇರ್ತಕ್ಕಂತ ಕಾಮನ್ ಯಾವ್ದು ಹೇಳ್ರಿ? 1. ಅಂದ್ರ ಯಾವುದೇ ಎರಡು ಸಂಖ್ಯೆ ಮೋಸವನ್ನ ಕಂಡು ಹಿಡಿಬೇಕಾದ್ರ ಅದ್ರೊಳಗ್ ನಮಗ ಕಾಮನ್ ಫ್ಯಾಕ್ಟರ್ ಬರ್ಲಿಲ್ಲ ಅಂದ್ರ ಆ ಸಂಖ್ಯೆಯ ಮೋಸ ಎಷ್ಟಾಗತ್ ನಮಗ್ ಹೇಳ್ರಿ? 1 ಆಗತ್ತ. ಹೌದಾ? ಸೊ ಹಂಗಾದ್ರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 98 ಅದರ ಅವಿಭಾಜ್ಯ ಅಪವರ್ತನಗಳಾಗಿ ವಿಭಜಿಸಿದಾಗ 98ನ್ನ ಅದರ ಅವಿಭಾಜ್ಯ ಅಪವರ್ತನಗಳಾಗಿ ವಿಭಜಿಸಿದಾಗ ಆಪ್ಷನ್ ಎ 2² × 7, ಆಪ್ಷನ್ ಬಿ 2² × 7², ಆಪ್ಷನ್ ಸಿ 2 × 7², ಆಪ್ಷನ್ ಡಿ 2³ × 7 ಅಂತ ಇದೆ. ಹೌದಾ? ಸೊ ನಾ ಇಲ್ಲಿ ನೋಡ್ತೀನಿ ಸ್ವಲ್ಪ ಈ ರೀತಿ ಪ್ರಾಬ್ಲಮ್ಸ್ ಗಳು ನಿಮ್ಗೆ ಏನಾಗ್ತಾವು, ಡೈರೆಕ್ಟ್ ನೋಡಿದ ಕೂಡಲೇ ಆನ್ಸರ್ ಮಾಡ್ಲಿಕ್ಕೆ ಬರುದಿಲ್ಲ. ಈ ಮ್ಯಾಥ್ಸ್ ಒಳಗೆ ನೀವು ಸ್ವಲ್ಪ ಸೈಡಿಗೆ ರಫ್ ವರ್ಕ್ ಮಾಡಿ ಅದನ್ನ ಬಿಡಿಸಿದಾಗ ನಿಮ್ಗ ಅದ ಆಪ್ಷನ್ ಏನ್ ಅನ್ನೋದು ಗೊತ್ತಾಗ್ತೈತಿ. ಹೌದಾ? ಸೊ ಈಗ 98 ಅಂತ ಇದೆ. ಹೌದಾ? ಈ 98 ಅನ್ನ ಅದರ ಅವಿಭಾಜ್ಯ ಅಪವರ್ತನಗಳಾಗಿ ಬರೀರಿ ಫಸ್ಟ್. ಹೌದಾ? ಇಲ್ಲಿ ನೋಡ್ರಿ, 2 4 8, ಹೌದಾ? 2 9 18. ಹೌದಾ? ಅದಾದ್ಮೇಲೆ ನೋಡ್ರಿ ಇಲ್ಲಿ 49 ಇರೋದ್ರಿಂದ, ಹೌದಾ, ಇಲ್ಲಿ ನಮಗೇನಾಗತ್ತ, ಇದು 2ರಿಂದನೂ ಕಟ್ತಾ ಹೋಗೋದಿಲ್ಲ, 3ರಿಂದ ಹೋಗಲ್ಲ, 5ರಿಂದ ಹೋಗಲ್ಲ, ಡೈರೆಕ್ಟ್ 7ಅನ್ನ ತಗೋರಿ. 7 7 49, ಅದಾದ್ಮೇಲೆ 7 1 7. ಹಾಗಾದ್ರೆ 2 ×
7 ಸ್ಕ್ವೇರ್ ಅಂತ ಆಗತ್ತ. 2 ಇಂಟು 7 ಸ್ಕ್ವೇರ್ ಅಂತ ಆಗತ್ತ. ಹಾಗಾದ್ರೆ ಅದು ಆಪ್ಷನ್ ಎಲ್ಲಿದೆ ನೋಡ್ರಿ ನಮಗ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿದೆ ನೋಡ್ರಿ, 2 ಇಂಟು 7 ಸ್ಕ್ವೇರ್. ನೆಕ್ಸ್ಟ್, ಯಾವುದೇ ಧನ ಸಮಪೂರ್ಣಾಂಕವು ಈ ಕೆಳಗಿನ ರೂಪದಲ್ಲಿ ಇರುತ್ತದೆ? 2p+1, ಆಪ್ಷನ್ ಎ 2p+1, ಆಪ್ಷನ್ ಬಿ 2p, ಆಪ್ಷನ್ ಸಿ p+1, ಆಪ್ಷನ್ ಡಿ p ಅಂತ ಇದೆ. ಅಲ್ಲಿ ಬೆಸ ಪೂರ್ಣಾಂಕ ಏನಾಗಿತ್ತು? 2n+1 ಅಂತ ಆಗಿತ್ತು. ಇಲ್ಲಿ ಸಮಪೂರ್ಣಾಂಕ ಏನಾಗತ್ತ ನಮಗ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2p ಅಂತ ಆಗತ್ತ. ಹೌದಾ? ನೆಕ್ಸ್ಟ್, ಪೈ ಇದು ಒಂದು ಯಾವ ರೀತಿಯ ಸಂಖ್ಯೆ? ಆಪ್ಷನ್ ಎ ಸ್ವಾಭಾವಿಕ ಸಂಖ್ಯೆ, ಆಪ್ಷನ್ ಬಿ ಭಾಗಲಬ್ಧ ಸಂಖ್ಯೆ, ಆಪ್ಷನ್ ಸಿ ಅಭಾಗಲಬ್ಧ ಸಂಖ್ಯೆ, ಆಪ್ಷನ್ ಡಿ ಪೂರ್ಣ ಸಂಖ್ಯೆ ಅಂತ ಆಗಿದೆ. ಹಾಗಾದ್ರೆ ಇದು ಪೈ ಅನ್ನೋದು ಯಾವ ರೀತಿ ನಮಗಿದು? ಇದನ್ನ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಭಾಗಲಬ್ಧ ಸಂಖ್ಯೆ ಅಂದ್ರೆ ನಮಗ p/q ರೂಪದೊಳಗ ಬರ್ಯಾಕ್ ಬರ್ತಿರ್ಬೇಕು. ಆ ರೀತಿ ಇತ್ತಂದ್ರ ನಾವ್ ಅದನ್ನ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಬಟ್ ಇದನ್ನ ಪೈ ಅನ್ನ ನಾವು ಇನ್ನೂ ಅದರದ್ದು ಕರೆಕ್ಟ್ ನಮಗೇನಾಗಿತ್ತು ವ್ಯಾಲ್ಯೂ ಗೊತ್ತಾಗಿಲ್ಲ. ಸೊ ಅದಕ್ಕೆ ಇದೇನಾಗತ್ತೆ ಹೇಳ್ರಿ? ನಮ್ಗ ಅಭಾಗಲಬ್ಧ ಸಂಖ್ಯೆ ಅಥವಾ ಇರ್ರಾಷನಲ್ ನಂಬರ್ ಅಂತ ಆಗತ್ತ ಪೈ ಅಂದು. ಹೌದಾ? ನೆಕ್ಸ್ಟ್, ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ. ಸ್ವಾಭಾವಿಕ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ ಯಾವ್ದಾಯ್ತು ನೋಡ್ರಿ? ಆಪ್ಷನ್ ಎ ಜೆಡ್, ಆಪ್ಷನ್ ಬಿ ಎನ್, ಆಪ್ಷನ್ ಸಿ ಡಬ್ಲ್ಯೂ, ಆಪ್ಷನ್ ಡಿ ಕ್ಯೂ ಅಂತ ಇದೆ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ, ಸ್ವಾಭಾವಿಕ ಸಂಖ್ಯೆಗಳಿಗೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ನಾವು? ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸೊ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಈಗ ನಮ್ಗೆ ಹೇಳ್ರಿ, ಆನ್ಸರ್ ಅಲ್ಲೇ ಗೊತ್ತಾಗಿರ್ಬೋದು ನಿಮಗ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಎನ್ ಸಂಕೇತದಿಂದ, ಇಂಗ್ಲಿಷ್ ಅಕ್ಷರದ ಕ್ಯಾಪಿಟಲ್ ಎನ್ ಸಂಕೇತದಿಂದ ನಾವು ಅದನ್ನ ಸೂಚಿಸ್ತೇವಿ. ನೆಕ್ಸ್ಟ್, ಪೂರ್ಣ ಸಂಖ್ಯೆಗಳನ್ನು, ಅದು ಅಂಕಗಳು ಅಂತಾಗಿದೆ, ಪೂರ್ಣ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ. ಆಪ್ಷನ್ ಎ ಕ್ಯೂ, ಆಪ್ಷನ್ ಬಿ ಎನ್, ಆಪ್ಷನ್ ಸಿ ಝಡ್, ಆಪ್ಷನ್ ಡಿ ಡಬ್ಲ್ಯೂ ಅಂತ ಆಗಿದೆ. ಹಾಗಾದ್ರೆ ಪೂರ್ಣ ಸಂಖ್ಯೆಗಳನ್ನ, ಇದು ಪೂರ್ಣಾಂಕಗಳು, ಅದು ಸಾರಿ ಪೂರ್ಣ ಸಂಖ್ಯೆಗಳಲ್ಲ, ಅದಕ್ಕದು ಅಂಕಗಳು ಅಂತ ಆಗಿದೆ. ಪೂರ್ಣಾಂಕಗಳನ್ನ ಸೂಚಿಸುವ ಸಂಕೇತ ನಮ್ಗೆ ಏನಾಗತ್ತೆ ಹೇಳ್ರಿ? ಇಂಟೀಜರ್ಸ್. ಇಂಟೀಜರ್ಸ್ ಅಂದ್ರ ಐ, ಬಟ್ ಅದನ್ನ ನಾವು ಜಡ್ ಅಕ್ಷರದಿಂದ ಸೂಚಿಸ್ತೀವಿ. ಇದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ನೀವು 9th ಕ್ಲಾಸ್ ಒಳಗೂ ಕಲ್ತೀರಿ. ನಾ ಇದನ್ನ ಸ್ಟಾರ್ಟಿಂಗ್ ಈ ಕ್ಲಾಸಿನ ಇಂಟ್ರೊಡಕ್ಷನ್ ಒಳಗೂ ಹೇಳಿದ್ದೇನೆ. ಸೊ ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್, 196 ಮತ್ತು 38,220 ಯುಕ್ಲಿಡ್ನ ಭಾಗಾಕಾರದ ಕ್ರಮವಿಧಿಯಿಂದ ಮೋಸ. ಹೌದಾ? ಇದನ್ನ ನಿಮಗೆ ಲಾಸ್ಟ್ ಕ್ಲಾಸ್ ಒಳಗ ಈ ಪಾಠ ಇದನ್ನ ಹೇಳಿದೆ ನಾನು. ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ತೋರಿಸಿದ್ದೇನೆ. ಅದಕ್ಕೆ ನಮ್ಗೆ ಈ ಕ್ವಶನ್ ಅನ್ನ ಹಾಕಿದ್ದೆ. ಸೊ ಆಪ್ಷನ್ ಎ 1, ಆಪ್ಷನ್ ಬಿ 196, ಆಪ್ಷನ್ ಸಿ 195, ಆಪ್ಷನ್ ಡಿ 38,220 ಅಂತ ಇದೆ. ಹೌದಾ? ಸೊ ಇಲ್ಲಿ ಸ್ವಲ್ಪ ನನ್ ಬೋರ್ಡ್ ಮೇಲೆ ನೋಡ್ರಿ ಯಾವ ರೀತಿ ಇದೆ ಅಂದ್ರದು 196. ಹೌದಾ? 196 ಅನ್ನ 3820 ಅನ್ನ ಭಾಗಿಸ್ಬೇಕು. 196 ಇಂದ 38,220 ನಾನು ಭಾಗಿಸ್ಬೇಕು. ಸೊ ಆ ರೀತಿ ಭಾಗಿಸುವಾಗ ಇಲ್ಲಿ ನೋಡ್ರಿ 196 ನಿಮ್ಗೆ ಲಾಸ್ಟ್ ಕ್ಲಾಸ್ ಹೇಳಿದ್ರಿಂದ ಇದನ್ನ ನಾನು ಡೈರೆಕ್ಟ್ ಆಗಿ ತಗೋತಾ ಇದ್ದೀನಿ. 196 ಇಂಟು 196 ಬಹಳ ಜಾಸ್ತಿ ಆಯ್ತು. ಅವಾಗ ನಾ ಇದನ್ನ 196 ಇಂಟು 195 ಮಾಡಿದಾಗ 38,220 ಅಂತ ಬರ್ತೈತಿ. ಇದನ್ನೆಲ್ಲ ನಾ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೇನೆ. ಸೊ ಇದು 0 ಆಯ್ತು. ಈ 0 ಬರ್ಲಿಕ್ಕೆ ಕಾರಣ ಆದಂತ ಸಂಖ್ಯೆನ ಆ ಎರಡು ಸಂಖ್ಯೆಗಳ ಮೋಸ ಅಂತ ನಿಮಗೆ ಹೇಳಿರ್ತೇನೆ ನಾನು. ಹೌದಾ? ಸೊ ಹಾಗಾದ್ರೆ 196 ಮತ್ತು 38,220 ಮೋಸ. ಅದು ಯಾವ ಮೆಥಡ್ ಹೇಳ್ರಿ? ಯುಕ್ಲಿಡ್ನ ಭಾಗಾಕಾರದ ಕ್ರಮ ವಿಧಿಯಿಂದ ಭಾಗಿಸಿದಾಗ ನಮಗ್ ಸಿಗ್ತಾ ಇರುವಂತಹ ಮೋಸ ಯಾವ್ದು ಹೇಳ್ರಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಇವತ್ತಿನ ನಿಮ್ದು ಕ್ವಿಜ್ ಆಗಿತ್ತು ಅಥವಾ ರಸ ಪ್ರಶ್ನೆ ಆಗಿತ್ತು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ಸ್ವಲ್ಪ 10th ಇದ್ದವರು
ಸ್ವಲ್ಪ ಇನ್ಮೇಲೆ ಬಹಳ ಕೇರ್ಫುಲ್ ಆಗಿ ಅಭ್ಯಾಸವನ್ನ ಮಾಡ್ಬೇಕು ಹೌದಾ, ಯಾಕಂದ್ರ ಎಕ್ಸಾಮ್ ಬಹಳ ಸಮೀಪ ಬಂದು ಹೌದಾ. ಸೊ ಇಲ್ಲಿವರೆಗೆ ಈಗ ನಿಮ್ಗ ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಇಲ್ಲಿವರೆಗೆ ಹೇಳಿರ್ತಕ್ಕಂತ ಅಭ್ಯಾಸ ನಿಮ್ಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.